ಒಂದೇ ಒಂದು ಎದ್ದೆ ಹುಳ ಇಲ್ಲ ನೋಡಿ, ಫುಲ್ ಚೆನ್ನಾಗಿ ಬಂದಿದೆ. ಒಂದೇ ಒಂದು ಹುಳ ಇಲ್ಲ. ನಾವು ಲಬ್ಬರ್ ಹುಳು, ಆಮೇಲೆ ಸುಳಿಗೆ ಸಾನೆ ಹುಳು ಬೀಳುತ್ತೆ. ಸುಳಿ ಈ ಗೆಡ್ಡೆ ಆಗಲ್ಲ, ಸುಳಿ ಒಳಗೆ ತಿನ್ಬಿಡ್ತವೆ ಹುಳುಗಳು. ಕೀಫನ್ ಪ್ರಾಡಕ್ಟ್ ಅದನ್ನ ಸ್ಪ್ರೇ ಮಾಡಿದೀವಿ. ಇಲ್ಲಿ ಎದ್ದೆ ಹುಳೆಲ್ಲ ಕಂಟ್ರೋಲ್ ಬಂದಿದೆ. ಹುಳು ಒಂದು ಕಂಟ್ರೋಲ್ ಆಗುತ್ತೆ, ಚೆನ್ನಾಗಿ ಗೆಡ್ಡೆ ಬರುತ್ತೆ. ಮಾರ್ಕೆಟ್ ಒಳ್ಳೆ ರೇಟ್ ಸಿಗುತ್ತೆ. 8 ರಿಂದ 10 ಲಕ್ಷ ಬರ್ಬೋದು. ನಮಸ್ಕಾರ ಸ್ನೇಹಿತರೆ, ಚಂದನವರ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ನಾವಿವತ್ತು ನೆಲಮಂಗಲದ ಹತ್ತಿರದ ಇದ್ದೀವಿ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ. ಕೋಸನ್ನ ತಮ್ಮದೇ ಆದ ವಿಭಿನ್ನ ಶೈಲಿಯಲ್ಲಿ ಬೆಳೆದ್ಬಿಟ್ಟು ಸಫಲತೆಯನ್ನ ಕಂಡಿದ್ದಾರೆ. ಹಾಗಾದ್ರೆ ಈ ಕೋಸು ಬೆಳೆಯುವಾಗ ಅವರು ಅನುಸರಿಸಿದಂತಹ ಉಪಾಯಗಳೇನು, ತಂತ್ರಜ್ಞಾನ ಏನು, ಹೇಗೆ ಅನ್ನೋದನ್ನ ಸ್ವತಃ ರೈತರೊಂದಿಗೆ ಮಾತಾಡುವಂತ ಪ್ರಯತ್ನವನ್ನ ಮಾಡೋಣ. ಸರ್ ನಮಸ್ಕಾರ, ನಿಮ್ಮ ಹೆಸರು ಹಾಗೆ ಊರಿನ ಬಗ್ಗೆ ಪರಿಚಯ ಮಾಡಿ. ನಮ್ಮ ಹೆಸರು ಬಂದು ಸಿದ್ದರಾಜು ಅವರು ಅಂತ. ಸೊ ನೀವು ಕೋಸನ್ನ ಎಷ್ಟು ವರ್ಷದಿಂದ ಬೆಳೀತಾ ಇದ್ದೀರಾ ಸರ್? ಸುಮಾರು ವರ್ಷದಿಂದ ಬೆಳೀತಾ ಇದೀವಿ. ಸುಮಾರು ವರ್ಷದಿಂದ ಬೆಳೀತಿದ್ದೀರಾ. ಎಷ್ಟು ಎಕರೆದಲ್ಲಿ ಬೆಳೀತಾ ಇದ್ದೀರಾ ಸರ್? ಈಗ 4 ಎಕರೆಯಲ್ಲಿ ಇದೆ. 4 ಎಕರೆದಲ್ಲೂ ಕೋಸು ಬೆಳೀತಾ ಇದ್ದೀರಾ. ಹಾಗಾದ್ರೆ ಈ ಕೋಸು ಬೆಳಿಬೇಕಾದ್ರೆ ಯಾವ ಸಮಸ್ಯೆಗಳು ನಿಮಗೆ ಮುಖ್ಯವಾಗಿ ಕಾಣಿಸುತ್ತೆ ಅಂತ? ಮೇನ್ ಆಗಿ ಕಾಣೋದು ಲಬ್ಬರ್ ಹುಳು, ಆಮೇಲೆ ಸುಳಿಗೆ ಸಾನೆ ಹುಳು ಬೀಳುತ್ತೆ. ಓಕೆ, ಅಂದ್ರೆ ರಬ್ಬರ್ ಹುಳು, ಹೌದು, ಅಂದ್ರೆ ಲದ್ದಿ ಹುಳ ಅಂತ ಕರೀತಾರಲ್ಲ ಅದು. ಸೊ ಇದು ಬರೋದ್ರಿಂದ ನಿಮ್ಗೆ ಏನ್ ಸಮಸ್ಯೆ ಆಗುತ್ತೆ ಅಂತ? ಸಮಸ್ಯೆ ಅಂದ್ರೆ ಸುಳಿ ಈ ಗೆಡ್ಡೆ ಆಗಲ್ಲ, ಸುಳಿ ಒಳಗೆ ತಿನ್ಬಿಡ್ತವೆ ಹುಳುಗಳು. ಸೊ ಅಂದ್ರೆ ಗೆಡ್ಡೆ ಏನ್ ಬೆಳೆದಿರುತ್ತೆ ಅದನ್ನ ತಿಂದ್ಬಿಡ್ತವೆ ಅಂತ ಎಲ್ಲ, ಅವಾಗ ಎಲೆ ಎಲ್ಲ ಹಾಳಾಗ್ಬಿಡುತ್ತೆ. ಈ ಕೋಸು ಬೆಳಿಬೇಕಾದ್ರೆ ನಿಮ್ಗೆ ಹುಳುಗಳ ಸಮಸ್ಯೆ ಜಾಸ್ತಿ ಅಂದ್ರೆ ಅದಕ್ಕೆ ಪರಿಹಾರ ಏನ್ ಕನ್ಕೊಂಡಿದೀರಾ? ಪರಿಹಾರ ಅಂದ್ರೆ ಕಂಪ್ನಿಯವರು ಕೀಫನ್ ಪ್ರಾಡಕ್ಟ್ ಕೊಟ್ಟಿದ್ದಾರೆ. ಓಕೆ, ಅದನ್ನ ಸ್ಪ್ರೇ ಮಾಡಿದೀವಿ. ಇಲ್ಲಿ ಎದ್ದೆ ಹುಳೆಲ್ಲ ಕಂಟ್ರೋಲ್ ಬಂದಿದೆ. ಸ್ಪ್ರೇ ಮಾಡಿದ್ಮೇಲೆ ಒಂದೇ ಒಂದು ಎದ್ದೆ ಹುಳ ಇಲ್ಲ ನೋಡಿ. ಹೌದು, ಫುಲ್ ಚೆನ್ನಾಗಿ ಬಂದಿದೆ. ಹೌದಲ್ವಾ? ಎಲೆನೂ ಎಷ್ಟು ದೊಡ್ಡದಾಗಿದೆ. ಹೌದೌದು, ಒಂದೇ ಒಂದು ಹುಳ ಇಲ್ಲ. ಒಂದು ಹುಳ ಇಲ್ಲ. ನಾರ್ಮಲ್ ಆಗಿ ನೀವು ಔಷಧಿ ಹೊಡೆದಿಲ್ಲ ಅಂದ್ರೆ ಈ ಟೈಮಲ್ಲಿ ಹುಳ ಬಂದ್ಬಿಟ್ಟಿರೋದು. ಹೌದು, ಇಲ್ಲ ಅಂದ್ರೆ ಸುಳಿ ಎಲ್ಲ ತಿಂದಾಕ್ಬಿಡೋದು. ಆಲ್ರೆಡಿ ಇಷ್ಟೊತ್ತಿಗೆ ತಿಂದ್ಬಿಟ್ಟಿರೋದು, ತಿಂದಾಕ್ಬಿಡೋದು. ಈ ಔಷಧಿನ ಯಾವ ರೀತಿ ಸ್ಪ್ರೇ ಮಾಡಿದ್ರಿ ನೀವು? ಸರ್ 400 ml ಕೀಫನ್ನ 200 ಲೀಟರ್ಗೆ ಮಿಕ್ಸ್ ಮಾಡ್ತೀವಿ. 400 ml ಈ ಕೀಫನ್ ಔಷಧಿನ 200 ಲೀಟರ್ ನೀರಿಗೆ ಮಿಕ್ಸ್ ಮಾಡಿ ನೀವು 1 ಎಕರೆಗೆ ಸ್ಪ್ರೇ ಮಾಡಿದ್ದೀರಾ. ಹಾಗಾದ್ರೆ ಈ ಔಷಧಿಯಿಂದ ಏನೆಲ್ಲ ಉಪಯೋಗ ಆಗುತ್ತೆ ನಿಮ್ಗೆ? ಸರ್ ಹುಳು ಒಂದು ಕಂಟ್ರೋಲ್ ಆಗುತ್ತೆ. ಹೌದು, ಚೆನ್ನಾಗಿ ಗೆಡ್ಡೆ ಬರುತ್ತೆ. ಮಾರ್ಕೆಟ್ ಒಳ್ಳೆ ರೇಟ್ ಸಿಗುತ್ತೆ. ಅಂದ್ರೆ ಗಡ್ಡೆ ಚೆನ್ನಾಗಿ ಬಂದಷ್ಟು ನಿಮ್ಗೆ ಮಾರ್ಕೆಟ್ ಅಲ್ಲಿ ಒಳ್ಳೆ ಬೆಲೆ ಸಿಗುತ್ತೆ ನಿಮ್ ಕೋಸ್ಗೆ ಅಂದಂಗಾಯ್ತು. ಇವಾಗ ಕೀಪನ್ ಯೂಸ್ ಮಾಡಿದೀರಾ, 4 ಎಕರೆಗೆ ಕೋಸ್ ಹಾಕಿದೀರಾ. ಚೆನ್ನಾಗಿ ಬೆಳೆ ಬಂದ್ರೆ ಎಷ್ಟು ಆದಾಯ ಬರ್ಬೋದು ನಿಮ್ಗೆ? ನಮ್ಮ ಪ್ರಕಾರ ಒಂದು 8 ರಿಂದ 10 ಲಕ್ಷ ಬರ್ಬೋದು, ಚೆನ್ನಾಗಿ ರೇಟ್ ಇದೆ. ಈ ಸರಿ 8 ರಿಂದ 10 ಲಕ್ಷ ಬರ್ಬೋದು. ಸೊ ಇದನ್ನೆಲ್ಲ ನೀವು ಯಾವ ಮಾರ್ಕೆಟ್ಗೆ ಹಾಕ್ತೀರಾ ಹಂಗಿದ್ರೆ? ಮಾರ್ಕೆಟ್ ಏನಿಲ್ಲ, ಒಂದ್ಸರಿ ಸೇಲ್ಸ್ ತೋಟ ಸಮೇತ ಕೊಟ್ಬಿಡ್ತೀವಿ. ಅಂದ್ರೆ ಗುತ್ತಿಗೆನೆ ಕೊಟ್ಬಿಡ್ತೀರಾ, ಇಲ್ಲಿಗೆ ಬಂದ್ಬಿಟ್ಟು ತಗೊಂಡ್ ಹೋಗ್ಬಿಡ್ತಾರೆ. ತುಂಬಾನೇ ಕೋಸ್ ಬೆಳಿತಾರೆ ಅಂತ ಎಲ್ಲ ಬೆಳೆಯುವಂತ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ನಾವು ಯೂಸ್ ಮಾಡಿದ ಕೀಫನ್ ನೋಡ್ರೆ ಚೆನ್ನಾಗಿದೆ, ಎಲ್ಲ ಹುಳು ಎಲ್ಲ ಕಂಟ್ರೋಲ್ ಬರುತ್ತೆ. ನಾವು ಸಜೆಸ್ಟ್ ಮಾಡೋದು ರೈತರಿಗೆ ಕೀಫನ್ ಯೂಸ್ ಮಾಡಿ, ಒಳ್ಳೆ ರಿಸಲ್ಟ್ ಬರುತ್ತೆ. ಈಗ ಕೀಪನ್ ಬಳಸೋದ್ರಿಂದ ಯಾವ ರೀತಿ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಬಹುದು ಎಲ್ಲನೂ ನಮ್ಮ ರೈತ ಮಿತ್ರರಿಗೆ ತಿಳಿಸ್ಕೊಟ್ಟಿದ್ದೀರಾ. ತಮಗೆ ನಮ್ಮ ಕಡೆಯಿಂದ ಧನ್ಯವಾದಗಳು ಸರ್. ನೋಡಿದ್ರಲ್ಲ ಸ್ನೇಹಿತರೆ, ನಮ್ಮ ರೈತರ ಮಾತುಗಳನ್ನ. ಕೀಫನ್ ಬಗ್ಗೆ ಹೇಳಿದ್ರು ಅವರು. ಕೀಫನ್ ಯಾವ ರೀತಿ ಕೋಸನ್ನ ಬೆಳಿಲಿಕ್ಕೆ ಸಹಾಯ ಮಾಡುತ್ತೆ ಅನ್ನೋದನ್ನ ತಿಳಿಸ್ಕೊಟ್ರು. ಸೊ ಈ ಕೀಫನ್ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿಯನ್ನ ನಾನು ತಿಳಿಸ್ಕೊಡ್ತೀನಿ, ತಪ್ಪದೇ ವಿಡಿಯೋನ ಕೊನೆಯವರೆಗೂ ನೋಡಿ. ಮುಖ್ಯವಾಗಿ ಕೋಸಿನ ಬೆಳೆಗಳು ಅಂತಂದ್ರೆ ಅದು ಹೂಕೋಸು, ಎಲೆಕೋಸು, ನವಿಲುಕೋಸು, ಗಡ್ಡೆಕೋಸು, ಮತ್ತೆ ಬ್ರೊಕ್ಕೋಲಿ, ಇವುಗಳನ್ನು ನಾವು ವರ್ಷ ಪೂರ್ತಿ ಕೋಸಿನ ಬೆಳೆಗಳಾಗಿ ಬೆಳಿತೀವಿ. ಆದರೆ ಈ ಕೋಸಿನ ಬೆಳೆಯನ್ನ ಬೆಳೆಯುವಾಗ ನಮಗೆ ಮುಖ್ಯವಾಗಿ ಕಾಡುವಂತಹ ಸಮಸ್ಯೆಗಳು ಅಂದ್ರೆ ಅದು ಕೀಟಗಳು. ವಜ್ರದ ಬೆನ್ನಿನ ಪತಂಗದ ಹುಳ, ಲದ್ದೆ ಹುಳ, ಹಸಿರು ಹುಳ, ಗಿಡ ಹೇನು, ಅದರಲ್ಲೂ ಮುಖ್ಯವಾಗಿ ವಜ್ರದ ಬೆನ್ನಿನ ಪತಂಗ ಹುಳ ಇದೆಯಲ್ಲ, ಇದು ಅತ್ಯಂತ ಹಾನಿಕಾರಕ ಕೀಟ. ಯಾಕಂದ್ರೆ ಅತಿ ಹೆಚ್ಚು ಮೊಟ್ಟೆ ಇಡುವಂತಹ ಸಾಮರ್ಥ್ಯ ಹೊಂದಿರುವಂತಹ ಈ ಕೀಟ ವಿಭಿನ್ನ ಪರಿಸರಕ್ಕೆ ಹೊಂದಿಕೊಳ್ಳುವಂತಹ ಶಕ್ತಿಯನ್ನು ಹೊಂದಿದೆ. ಇದು ಒಂದೇ ಬೆಳೆಯಲ್ಲಿ ಅನೇಕ ತಲೆಮಾರುಗಳನ್ನು ಕೂಡ ಬೆಳೆಸುತ್ತೆ ಅಂದ್ರೆ ನೀವು ನಂಬ್ತೀರಾ? ಆರಂಭದಲ್ಲಿ ಕಣ್ಣಿಗೆ ಕಾಣದ ರೀತಿಯಲ್ಲಿರುವಂತಹ ಈ ಕೀಟ ಏನಾಗುತ್ತಂತಂದ್ರೆ, ಈ ಕೋಸು ಬೆಳೀತಾ 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 ಹೋಗ್ಬೇಕಾದ್ರೆ ಈ ಎಲೆಯ ಕೆಳಭಾಗದಲ್ಲಿ ಬಂದ್ಬಿಟ್ಟು ಸುರಂಗವನ್ನು ಕೊರೆದ್ಬಿಡುತ್ತೆ. ಈ ಸುರಂಗವನ್ನು ಕೊರೆದ್ಬಿಟ್ಟು ಈ ಕೋಸು ಗಡ್ಡೆ ಇನ್ನೂ ಹಾಗೇ ಇರಲ್ಲ, ಆವಾಗಲೇ ಈ ಎಲೆ ಎಲ್ಲ ತಿಂದ್ಬಿಟ್ಟು ನಾಶ ಮಾಡಿಬಿಡುತ್ತೆ. ಇದರಿಂದ ನಮ್ಮ ರೈತರು ಏನು ಮಾಡ್ತಾರೆ ಅಂದರೆ ಮಾರುಕಟ್ಟೆಗೆ ಹೋಗ್ತಾರೆ, ಅಲ್ಲಿ ಸಿಗುವಂತಹ ಔಷಧಿಗಳನ್ನ ತಂದ್ಬಿಟ್ಟು ಸ್ಪ್ರೇ ಮಾಡಿಬಿಡ್ತಾರೆ. ಆದರೆ ಬೇಗನೆ ಪ್ರತಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳುವಂತಹ ಈ ಕೀಟ ಮಾರುಕಟ್ಟೆಯಲ್ಲಿ ಸಿಗುವಂತಹ ಔಷಧಿಗಳನ್ನ ಸ್ಪ್ರೇ ಮಾಡಿದ್ರೂ ಕೂಡ ಅದಕ್ಕೆ ಇದು ಬಗ್ಗೋದೇ ಇಲ್ಲ. ಇದರಿಂದ ಸ್ನೇಹಿತರೆ ಗಡ್ಡೆಯ ತೂಕದಲ್ಲಿ ಕುಸಿತ ಆಗುತ್ತೆ, ಆಮೇಲೆ ಗಾತ್ರದಲ್ಲೂ ಕೂಡ ನಮಗೆ ಇಳಿಕೆ ಆಗುತ್ತೆ, ಗುಣಮಟ್ಟ ಕೂಡ ಕಡಿಮೆ ಇರುತ್ತೆ. ಹಾಗಾಗಿ ನಮ್ಮ ರೈತರಿಗೆ ಇಳುವರಿ ಕಡಿಮೆ ಬಂದು ಅವರು ನಷ್ಟವನ್ನು ಅನುಭವಿಸುವಂತಹ ಪರಿಸ್ಥಿತಿಗಳು ಎದುರಾಗುತ್ತೆ. ಆದರೆ ಇದಕ್ಕೆ ಪರಿಹಾರ ಏನು ಅಂತೀರಾ? ತಪ್ಪದೇ ಗಮನಿಸಿ ಸ್ನೇಹಿತರೆ, ವಜ್ರದ ಬೆನ್ನಿನ ಪತಂಗದ ಹುಳ ಮತ್ತು ಇತರ ಕೀಟಗಳಿಂದ ಪಾರಾಗಲಿಕ್ಕೆ ಇರುವಂತಹ ಒಂದೇ ಒಂದು ಉಪಾಯ ಅಂದರೆ ಅದು ಕೀಫನ್ ಕೀಟನಾಶಕ. ಹೌದು ಸ್ನೇಹಿತರೆ, ಜಪಾನ್ನಲ್ಲಿ ಆವಿಷ್ಕರಿಸಿ ಅಭಿವೃದ್ಧಿಪಡಿಸಿರುವಂತಹ ಈ ಕೀಫನ್ ಉತ್ಪನ್ನವನ್ನ 14 ದೇಶಗಳ ರೈತರು ಇವತ್ತು ಬಳಸ್ತಾ ಇದ್ದಾರೆ. ಕೀಫನ್ ಅನ್ನೇ ಯಾಕೆ ಬಳಸಬೇಕು ಅಂತ ನೀವು ಕೇಳ್ತೀರಾ ಅಲ್ವಾ? ಹೌದು ಸ್ನೇಹಿತರೆ,
ಈ ಕೀಫನ್ ಕೀಟಗಳ ಮೊಟ್ಟೆ ಮರಿಗಳಿಂದ ಹಿಡಿದು ದೊಡ್ಡ ಗಾತ್ರದ ಕೀಟಗಳ ಮೇಲೆ ಇದು ಪ್ರಭಾವವನ್ನು ಬೀರುತ್ತೆ. ಅದರ ಜೊತೆಗೆ ಈ ಕೀಟಗಳ ತಲೆಮಾರುಗಳು ಬೆಳೆಯದಂತೆ ಅದು ನಿಯಂತ್ರಣವನ್ನು ಕೂಡ ಮಾಡುತ್ತೆ. ಇದರಲ್ಲಿ ಮುಖ್ಯವಾಗಿ ನೀವು ಗಮನಿಸಬೇಕಾದಂತಹ ಒಂದು ಅಂಶ ಏನಪ್ಪಾ ಅಂದ್ರೆ, ಕೀಫನ್ನೊಂದಿಗೆ ಸಂಪರ್ಕ ಹೊಂದಿದಂತಹ ಕೀಟಗಳು ತಕ್ಷಣವೇ ಬೆಳೆಗೆ ಹಾನಿ ಮಾಡೋದನ್ನ ನಿಲ್ಲಿಸ್ಬಿಡ್ತವೆ. ಈ ಕೀಫನ್ ಸಹಾಯದಿಂದ ನಮ್ಮ ರೈತರು ಉತ್ತಮವಾದ ಇಳುವರಿಯನ್ನ ಪಡೆಯಬಹುದು, ಹಾಗೆ ಉತ್ತಮವಾದ ಆದಾಯವನ್ನು ಕೂಡ ಗಳಿಸಬಹುದು. ಹಾಗಾದ್ರೆ ಈ ಕೀಫನ್ ಅನ್ನ ನಾವು ಯಾವಾಗ ಯಾವ ಪ್ರಮಾಣದಲ್ಲಿ ಹೇಗೆ ಸಿಂಪಡಣೆ ಮಾಡಬೇಕು ಅಂತ ನೀವು ಕೇಳ್ತೀರಾ? 400 ml ಕೀಫನ್ ಅನ್ನ 200 ಲೀಟರ್ ನೀರಿಗೆ ಬೆರೆಸಿ ನೀವು ಪ್ರತಿ ಎಕರೆಗೆ ಸಿಂಪಡಣೆ ಮಾಡಿದ್ರೆ ಒಳ್ಳೆಯ ರೀತಿಯಲ್ಲಿ ಉತ್ತಮ ರೀತಿಯಲ್ಲಿ ಫಲಿತಾಂಶವನ್ನ ಪಡಿಬಹುದು. ಹಾಗೆ ಈ ಕೀಫನ್ ಅನ್ನ ನೀವು ಸಿಂಪಡಣೆ ಮಾಡುವಾಗ ಈ ವಿಷಯಗಳನ್ನ ಪಾಲಿಸಿದ್ರೆ ತುಂಬಾನೇ ಉತ್ತಮ. ಬೆಳೆಗಳು ಸಂಪೂರ್ಣವಾಗಿ ಒದ್ದೆ ಆಗುವಂತೆ ನೀವು ಸಿಂಪಡಣೆ ಮಾಡಿದ್ರೆ ತುಂಬಾನೇ ಉತ್ತಮ. ಸಿಂಪಡಣೆಗೆ ಹಾಲೋ ಕೋನ್ ನಾಜಲ್, ಟ್ವಿನ್ ಇವನ್ ಫ್ಲಾಟ್ ಫ್ಯಾನ್ ನಾಜಲ್, ಟ್ವಿನ್ ಫ್ಲಾಟ್ ಫ್ಯಾನ್ ನಾಜಲ್ ಬಳಸುವುದು ತುಂಬಾನೇ ಉತ್ತಮ. ವಜ್ರದ ಬೆನ್ನಿನ ಪತಂಗದ ಹುಳುವಿನ ಆರಂಭಿಕ ದೆಸೆಯಲ್ಲೇ ಕೀಫನ್ ಅನ್ನ ಬಳಸೋದ್ರಿಂದ ಹೆಚ್ಚು ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತದೆ. ಹಾಗೆ ಕೀಫನ್ ಅನ್ನ ಇತರ ಕೀಟನಾಶಕಗಳ ಜೊತೆಗೆ ಸರದಿ ಪ್ರಕಾರವಾಗಿ ಉಪಯೋಗಿಸಬೇಕು. ಅಷ್ಟೇ ಅಲ್ಲ ಸ್ನೇಹಿತರೆ, ಈ ಕೀಫನ್ ಅನ್ನ ನೀವು ಹೂಕೋಸು, ಟೊಮೊಟೊ, ಬೆಂಡೆಕಾಯಿ, ಪಪಾಯ, ದೊಣ್ಣಮೆಣಸಿನಕಾಯಿ ಈ ಬೆಳೆಗಳಲ್ಲಿ ಬಳಸಿದ್ರೆ ಇದು ಕೀಟಗಳ ವಿರುದ್ಧ ತುಂಬಾನೇ ಪರಿಣಾಮಕಾರಿಯಾಗಿ ಹೋರಾಟ ಮಾಡುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಕೀಫನ್ ಯಾವ ರೀತಿ ನಮ್ಮ ಬೆಳೆಗಳಿಗೆ ರಕ್ಷಣೆಯನ್ನು ನೀಡುತ್ತೆ, ರೈತರು ಬೆಳೆದಂತಹ ಬೆಳೆಗೆ ಇಳುವರಿ ಯಾವ ರೀತಿ ಚೆನ್ನಾಗಿ ಬರಲಿಕ್ಕೆ ಇದು ಸಹಕಾರಿ ಆಗಿದೆ ಅನ್ನೋದನ್ನ ನೀವು ಕೂಡ ನೋಡಿದ್ರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ಅಲ್ಲಿವರೆಗೂ ನಮಸ್ಕಾರ.